ಸರ್ ಇವತ್ತು ಮಾತಾಡ್ಬಿಡಿ. ನಾವಿವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಗೆ ಅಲ್ಲಿಯ ರಾಮ ಟ್ರಸ್ಟ್ನ ವತಿಯಿಂದ ಏನೋ ಒಂದು ಆಹ್ವಾನ ಇದೆ. ನಾಳೆ ದಿನ ಏನೋ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ, ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ. ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ಬರ್ತೇವೆ. ರಜೆ ಕೊಡೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇವತ್ತು ನಾಡಿನ ಜನತೆಯಲ್ಲಿ ಆ ಭಾವನೆ ಇದೆ. ಇಲ್ಲಿ ಪಕ್ಷಗಳು ಮುಖ್ಯ ಅಲ್ಲ. ನಾನು ಸರ್ಕಾರಕ್ಕೆ ಈಗಲೂ ಮನವಿ ಮಾಡ್ತಕ್ಕಂಥದ್ದು, ನಾಡಿನ ಜನತೆ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದಲೂ ಏನೋ ಮಧ್ಯಾಹ್ನದವರೆಗೆ ರಜಾ ಘೋಷಣೆ ಏನಾಗಿದೆ, ಹಲವಾರು ರಾಜ್ಯಗಳಲ್ಲೂ ಘೋಷಣೆ ಆಗಿರ್ತಕ್ಕಂಥದ್ದೇನಿದೆ. ರಾಜ್ಯ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಇದು ದೇಶದ ಒಂದು ಹಬ್ಬ, ಇದು ಪ್ರತಿ ಕುಟುಂಬಗಳ ಹಬ್ಬ. ಇದಕ್ಕೆ ಪ್ರತಿಯೊಂದು ಕುಟುಂಬಗಳು ಭಾಗಿಗಳಾಗಿ ಆ ಒಂದು ನಾಳೆಯ ಒಂದು ಅತ್ಯುತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಖುದ್ದು ನೋಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು, ರಜಾ ಕೊಡೋದ್ರ ಮುಖಾಂತರ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸರ್ ಇವತ್ತು ಮಾತಾಡ್ಬಿಡಿ. ನಾವಿವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಗೆ ಅಲ್ಲಿಯ ರಾಮ ಟ್ರಸ್ಟ್ನ ವತಿಯಿಂದ ಏನೋ ಒಂದು ಆಹ್ವಾನ ಇದೆ. ನಾಳೆ ದಿನ ಏನೋ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ, ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ. ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ಬರ್ತೇವೆ. ರಜೆ ಕೊಡೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇವತ್ತು ನಾಡಿನ ಜನತೆಯಲ್ಲಿ ಆ ಭಾವನೆ ಇದೆ. ಇಲ್ಲಿ ಪಕ್ಷಗಳು ಮುಖ್ಯ ಅಲ್ಲ. ನಾನು ಸರ್ಕಾರಕ್ಕೆ ಈಗಲೂ ಮನವಿ ಮಾಡ್ತಕ್ಕಂಥದ್ದು, ನಾಡಿನ ಜನತೆ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದಲೂ ಏನೋ ಮಧ್ಯಾಹ್ನದವರೆಗೆ ರಜಾ ಘೋಷಣೆ ಏನಾಗಿದೆ, ಹಲವಾರು ರಾಜ್ಯಗಳಲ್ಲೂ ಘೋಷಣೆ ಆಗಿರ್ತಕ್ಕಂಥದ್ದೇನಿದೆ. ರಾಜ್ಯ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಇದು ದೇಶದ ಒಂದು ಹಬ್ಬ, ಇದು ಪ್ರತಿ ಕುಟುಂಬಗಳ ಹಬ್ಬ. ಇದಕ್ಕೆ ಪ್ರತಿಯೊಂದು ಕುಟುಂಬಗಳು ಭಾಗಿಗಳಾಗಿ ಆ ಒಂದು ನಾಳೆಯ ಒಂದು ಅತ್ಯುತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಖುದ್ದು ನೋಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು, ರಜಾ ಕೊಡೋದ್ರ ಮುಖಾಂತರ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ.